ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರಿಣಿ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ಬುಧವಾರದ ವ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಬುಧವಾರ ಹುಣ್ಣಿಮೆ ಆಗಿದ್ದರಿಂದ ಕಾರ್ತಿಕ ಹುಣ್ಣಿಮೆ ಬೆಸ್ಟ್. ಹಾಗಾಗಿ ನಾನು 365 ಬತ್ತಿದ್ದು ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ. ನನಗೆ ನಿಯರ್ ಬೈ ನನಗೆಲ್ಲೂ ಟೆಂಪಲ್ ಒಬ್ಬಳೇ ಹೋಗೋ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ನಾನೆಲ್ಲೂ ಟೆಂಪಲ್ಗೆ ಹೋಗಿಲ್ಲ, ಮನೇಲಿ ದೀಪ ಹಚ್ಚೋಣ ಅಂತ ಫೈನಲಿ ರೆಡಿ ಆದೆ. ಆ್ಯಂಡ್ ನಾಳೆ ಕೂಡ ಗುರುವಾರ ಇವತ್ತು ಗುರುವಾರ ಆಗಿದ್ದರಿಂದ ನಾನು ಇವತ್ತೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಫೈನಲಿ ರೆಡಿ ಆದೆ. ನಿಮಗೆ ಗೊತ್ತು, ನಂದು ಪುಟ್ಟು ದೇವ್ರ ಮನೆ, ದೊಡ್ಡದಾಗಿ ಏನಿಲ್ಲ. ಸೊ ಈ ಪುಟ್ಟು ದೇವ್ರ ಮನೇಲಿ ಎಷ್ಟು ಫೋಟೋಗಳು ಇಟ್ಕೋಬೋದು ಅಷ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಹೇಗೆ ಪೂಜೆ ಮಾಡ್ಬೋದು ಅಷ್ಟು ಮಟ್ಟಿಗೆ ಮಾಡ್ತಾಯಿದ್ದೀನಿ. ನಾನು ಪೂಜೆ ತುಂಬ ಕಟ್ನಿಟ್ಟಾಗಿ ಮಾಡ್ತೀನಿ ಅನ್ನೋದೇನಿಲ್ಲ. ನನಗೆ ಮನಸ್ಸಿಗೆ ನೆಮ್ಮದಿ ಇದ್ದರೆ ಸಾಕು ಅಂತ ಅಷ್ಟೇ. ಬಟ್ ಬೇರೆ ಕಟ್ನಿಟ್ಟೆಲ್ಲ ನಾನು ಪಾಲಿಸೋಕ್ಕೆ ಹೋಗಲ್ಲ. ಆ್ಯಂಡ್ ಹುಣ್ಣಿಮೆ ಆಗಿದ್ದರಿಂದ ತುಂಬ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಆಗ್ತಾ ಇದ್ದರಿಂದ ನಾನು ದೀಪ ಹಚ್ಚೋಕ್ಕೆ ತುಂಬ ನಾಟಕ ಮಾಡ್ತೀನಿ ಈವ್ನಿಂಗ್ ಟೈಮು. ಹಾಗಾಗಿ ಕಳ್ಕೊಳ್ಳೋದೇನಿಲ್ಲ ಅಲ್ಲ. ಸೊ ಹಾಗಾಗಿ ಇವತ್ತು 365 ಬತ್ತಿ ನಾನೇ ಮಾಡಿ ಹಚ್ಚೋಣ ಅಂತ ಫೈನಲಿ ರೆಡಿ ಆಗಿದ್ದೀನಿ. ದೇವ್ರ ದೀಪಗಳು ಎಲ್ಲ ತೊಳಿತಾ ಇದ್ದೆ, ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು. ನಮ್ಮನೆ ಚಿಕ್ಕದು ದೇವ್ರ ಮನೆ, ನಿಮಗೂ ಗೊತ್ತು. ಸೊ ಆ ದೇವ್ರ ಮನೆದು ಡೋರ್ ಕ್ಲೋಸ್ ಮಾಡ್ತು ಅಂದರೆ ಅಲ್ಲಿ ಗಾಳಿ ಆಡಲ್ಲ. ಹಾಗಾಗಿ ಪಾತ್ರೆ ಎಲ್ಲ ಫುಲ್ ಕಪ್ಪಾಗೋಗ್ಬಿಡುತ್ತೆ. ಯಾರಾದರೂ ಅಕಸ್ಮಾತ್ ಬಂತು ಅಂದರೆ ಏನು ಹೇಳು, ದೇವ್ರ ಮನೆ ಕ್ಲೀನೇ ಮಾಡಿಲ್ವಾ, ಪೂಜೆ ಸಾಮಾನೆ ತೊಳೆದಿಲ್ವಾ ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೋಬೇಕು. ಆ ರೀತಿ ಆಗಿರುತ್ತೆ. ವೀಕ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ, ನಿಮಗೂ ಗೊತ್ತಿರುತ್ತೆ ನನ್ನ ವೀಡಿಯೋ ನೋಡೋರಿಗೆ. ಅಂಥದ್ರಲ್ಲೂ ಈ ರೀತಿ ಆಗಿಬಿಡುತ್ತೆ. ಏನು ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಎನಿ ಟೈಮ್ ದೇವ್ರ ಮನೆನ ಓಪನ್ ಮಾಡಿ ಇಟ್ಕೊಳ್ಳೋಕ್ಕೂ ಆಗಲ್ಲ, ಯಾಕಂದರೆ ಪಾಪ ಓಡಾಡ್ತಾ ಇರ್ತಾನೆ. ಆ ಡೋರ್ ತುದಿ ಬಂದು ತುಂಬ ಶಾರ್ಪ್ ಇದೆ. ಸೊ ಅದು ಏಟಾದರೆ ಪ್ರಾಣ ಹೋಗೋ ಹಾಗಾಗತ್ತೆ. ಓಕೆ, ನೆಕ್ಸ್ಟ್ ಈ ಪೂಜೆ ಸಾಮಾನೆಲ್ಲ ನೀಟಾಗಿ ಒಂದು ಡ್ರೈ ಬಟ್ಟೆಯಲ್ಲಿ ಸೀಟ್ ಇಟ್ಕೊತಾ ಇದ್ದೀನಿ. ಯಾಕಂತಂದರೆ ಒಂಚೂರು ನೀರಿದ್ರೂ ಅದು ಹಂಗೆ ಕಲೆ ಹೊಳ್ಕೊಬಿಡುತ್ತೆ. ಹಾಗಾಗಿ ಅಷ್ಟರಲ್ಲಿ ನನ್ನ ಮಗ ಹತ್ಕೊಂಡು ಬಂದು ಮಲ್ಕೊತವನೆ. ಅವನದು ನಮ್ಮ ಆದ್ಯಂದು ಯಾವಾಗಲೂ ಇದ್ದಿದ್ದೆ, ಯಾವಾಗಲೂ ಕಿತ್ತಾಡೋದು, ಅಳೋದು, ಇವರಿಬ್ಬರು ಮತ್ತೆ ತುಂಬಾ ತಲೆ ಕೆಟ್ಟೋಗ್ಬಿಡುತ್ತೆ. ನಾನು ಪೂಜೆನ ತುಂಬ ಕಟ್ನಿಟ್ಟಾಗಿ ಮಾಡಲ್ಲ, ನನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡ್ತೀನಿ. ನನ್ನ ಪೂಜೆ ನೋಡೋರು ಅನ್ಕೋಬೋದು, ಏನು ಇವಳು ಇಷ್ಟು ಸಿಂಪಲಾಗಿ ಎಲ್ಲ ಮುಗಿಸ್ಬಿಡ್ತಾವಳೆ ಅಂತ. ಓಕೆ, ನಾನು ಏನು ಮಾಡ್ಬೋದು ಹೇಳಿ? ಈ ಪುಟಾಣಿ ಮನೇಲಿ ಒಂದು ಮನೆ ಬಿಂದು ಇನ್ನೊಂದು ಮನೆಗೆ ಅಕಸ್ಮಾತ್ ಶಿಫ್ಟ್ ಮಾಡ್ಕೊಂಡು ಹೋಗಬೇಕು, ಇಷ್ಟು ಮಾಡಿದ್ರೆ ಸಾಕಲ್ವಾ? ಇನ್ನೇನು ಬೇರೆ ಏನು ಬೇಕಾಗಿಲ್ಲ ನಮಗೆ. ಮನಸ್ಸಲ್ಲಿ ಶ್ರದ್ಧೆ ಭಕ್ತಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಚಿಕನ್ ಮಟನ್ ತಿಂದಲೇ ನಾನು ಈ ಮಂತ್ ಇರಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಯಾಕಂದರೆ ನಾನು ಯಾವ ಇಯರು ಕಂಪ್ಲೀಟ್ ಮಾಡಿಲ್ಲ ಶ್ರಾವಣ ಕಾರ್ತಿಕ. ಯಾಕಂದರೆ ಏನೋ ಗೊತ್ತಿಲ್ಲ, ಈ ಚಿಕನ್ ಮಟನ್ ತಿಂದಲೇ ಇದ್ದುಬಿಡ್ತೀನಿ. ಆದರೆ ಆ ಮನೆಗೆ ಬಂದಾಗ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆ ಸ್ಮೆಲ್ಲೆಲ್ಲ. ಹಾಗಾಗಿ ಫೈನಲಿ ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದೆ ನನ್ನ ವ್ರತನ ಫೈನಲಿ ಮುರಿದುಬಿಟ್ಟೆ. ಅದು ಯಾವತ್ತೂ ಅಷ್ಟೇ, ಒಂದು ತಿಂಗಳವರೆಗೂ ಶ್ರಾವಣ ಆಗಲಿ ಕಾರ್ತಿಕ ಆಗಲಿ ನೆರವೇರಿಸಿಲ್ಲ. ನಂದು ಇಂಪಾರ್ಟೆಂಟ್ ಬಂದು ನಮ್ಮ ಮನೇಲಿ ಶ್ರಾವಣ. ಯಾಕಂತಂದರೆ ನಮ್ಮದು ರಂಗನಾಥ ಸ್ವಾಮಿ ದೇವರಾಗಿದ್ದರಿಂದ ನಾನು ಶ್ರಾವಣ ಕಟ್ನಿಟ್ಟಾಗಿ ಮಾಡಲೇಬೇಕು. ಅದಲ್ದಲೇ ಮನೆ ದೊಡ್ಡ ಸೊಸೆ ನಾನೇ, ಅಂದರೆ ನಮ್ಮ ಮನೆಯವ್ರೊಬ್ಬರೇ ಅಲ್ವಾ ಮಗ, ಹಾಗಾಗಿ ನಾನೇ ಪಾಲಿಸ್ಬೇಕು. ಅಂಥದ್ರಲ್ಲೂ ನಾನು ನೆಗ್ಲೆಕ್ಟ್ ಮಾಡ್ತೀನಿ. ಬಿಕಾಸ್ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರು ಇರೋವರೆಗೂ ಅವ್ರು ಮಾಡಲಿ ಬಿಡು ಅನ್ನೋದು. ಅದೇನು ಅಂತಾರಲ್ಲ, ಏನಾದರೂ ಒಂದು ಪೆಟ್ಟು ಆದಾಗಲೇ ಬುದ್ಧಿ ಕಲಿಯೋದು ಅಂತ. ಸೊ ಹಾಗೆ ಅನಿಸುತ್ತೆ. ಬಟ್ ಆದರೂ ಓಕೆ, ನಮ್ಮ ಅತ್ತೆ ಇರೋವರೆಗೂ ನಾನು ಹೀಗೆ ಇರೋಣ ಅಂತ ಅಂದ್ಕೊಬಿಟ್ಟಿದ್ದೀನಿ. ಆ್ಯಂಡ್ ಫೈನಲಿ ನಾನು ದೀಪ ಹಚ್ಚೋಕ್ಕೆ ಅಂತ ರೆಡಿ ಮಾಡಿಕೊಂಡೆ. ನನಗೆ ಗೊತ್ತಿಲ್ಲ ಇದು ಹೇಗೆ ಮಾಡಬೇಕು, ಅದ್ರ ರೀತಿ ಏನು, ನೀತಿ ಏನು, ನಿಜ ನನಗೆ ಬುಡ ಏನೋ ಗೊತ್ತಿಲ್ಲ. ಆದರೂ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ, ಇವಾಗ ನಾವು 365 ಡೇಸ್ ಡೈಲಿ ನಾವು ದೀಪ ಹಚ್ಚಿರಲ್ಲ, ಏನಾದರೂ ಒಂದು ಕಾರಣದಿಂದ ನಾವು ಹಚ್ಚದಲ್ಲೇ ಇರ್ತೀವಿ. ಆಮೇಲೆ ಏನಾದರೂ ಹರಕೆಗಳು ತೀರಿಸ್ದಲೇ ಇದ್ದಾಗ ಅದಕ್ಕೂ ಕೂಡ ಈ ಬತ್ತಿ ಹಚ್ಚಿಬಿಟ್ಟು ನಾವು
ಪ್ರಾರ್ಥಿಸಿದ್ರೆ ಓಕೆ ಅದನ್ನೆಲ್ಲ ಕ್ಲಿಯರ್ ಆಗುತ್ತೆ ಅಂತ. ಸೊ ನಾನು ದೀಪ ಹಚ್ಚೋದು ಕಡಿಮೆ, ಅಂದರೆ ವಾರ ಎಲ್ಲ ಮಾಡ್ತೀನಿ, ಅದರಲ್ಲಿ ಮಿಸ್ ಎಲ್ಲ ಮಾಡಲ್ಲ ನಾನು. ಆದರೆ ಸಂಜೆ ದೀಪ ಹಚ್ಚೋದೊಂದು ಮಿಸ್ ಮಾಡ್ತೀನಿ. ಆಮೇಲೆ ನಾನು ಮಹಾತ್ಯ ಹತ್ರ ಏನಾದರೂ ಬೇಡ್ಕೊಳ್ಳೋದು ಜಾಸ್ತಿ. ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ತುಂಬ ಹೇಳ್ತೀನಿ, ಆದರೂ ಕೂಡ ಫೈನಲಿ ನಾನು ಹೋಗೋದೇ ದೇವ್ರ ಹತ್ರ. ಹಾಗಾಗಿ ಆ ಥರ ಎಲ್ಲ ಇದ್ದಾಗ ನಾನು ಇಲ್ಲೇನು ಕಳ್ಕೊಳ್ಳೋದಿಲ್ಲ ಅಲ್ವಾ. ಆ ಬತ್ತಿ ಕೂಡ ನಾನೇ ಮನೇಲೇ ಮಾಡೋಣ ಅಂತ ರೆಡಿ ಆದೆ. ಸೊ ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ ಓಕೆ ಅದರಿಂದನಾದರೂ ಎಲ್ಲ ಕ್ಲಿಯರ್ ಆಗ್ಬೋದು, ನಾನು ಮಾಡಿರೋ ತಪ್ಪುಗಳು. ಅಂದರೆ ದೀಪ ಹಚ್ಚದಲ್ಲೇ ನಾಟಕ ಮಾಡ್ತೀನಲ್ಲ, ಸೊ ಅವೆಲ್ಲ ಕ್ಲಿಯರ್ ಆಗಲಿ ಅನ್ನೋದು. ಈ ದೀಪ ಹಚ್ಚೋಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟೆ, ಯಾಕಂದರೆ ನಾನೇ ಮನೇಲಿ ಮಾಡೋದ್ರಿಂದ ಅದು ಬತ್ತಿನ ನಾನು ಉದ್ದ ಬಿಟ್ಟಿರಲಿಲ್ಲ. ಸೊ ಶಾರ್ಟಾಗಿತ್ತು. ಅದು ಅಲ್ಲದೆ ತುಪ್ಪ ಹಾಕಿದ್ದೆ. ಆ ತುಪ್ಪ ಹಾಕಿದ್ಕೋ ಏನೋ ಗೊತ್ತಿಲ್ಲ, ಒಂಚೂರು ಬೆಂಕಿ ಹತ್ತುತ್ತಾನೇ ಇಲ್ಲ. ಎಷ್ಟೆಲ್ಲ ಟ್ರೈ ಮಾಡಿದೆ ಅಂದರೆ ಕರ್ಪೂರ ಹಾಕ್ದೆ, ಕರ್ಪೂರದು ಪೌಡರ್ ಉದುರಿಸ್ದೆ, ಗಂಧದ ಕಡ್ಡಿ 3-4 ವೇಸ್ಟ್ ಮಾಡಿದೆ, ಬೆಂಕಿ ಕಡ್ಡಿನ 3-4 ವೇಸ್ಟ್ ಮಾಡಿದೆ. ಫೈನಲಿ ಅದು ಹತ್ತಿದ್ದು ಕೊಬ್ಬರಿ ಎಣ್ಣೆಯಿಂದ. ಕೊಬ್ಬರಿ ಎಣ್ಣೆ ಹಾಕಿದ ಕೂಡಲೇ ಅದು ಚೆನ್ನಾಗಿ ಹತ್ಕೊತು. ಅಂದರೆ ನಾನು ತುಪ್ಪ ಹಾಕಿದಾಗ ಅದು ಫುಲ್ಲು ಬತ್ತಿ ಎಲ್ಲ ಹೀರ್ಕೊತೆ ಹೊರತು ಆ ಬತ್ತಿಯಿಂದ ದೀಪ ಹಚ್ಚಲಿಲ್ಲ ಅದು. ಕೊನೆಗೆ ಕೊಬ್ಬರಿ ಎಣ್ಣೆ ಹಾಕಿ ನಾನು ದೀಪ ಹಚ್ಚಿದೆ. ಇವತ್ತಿನ ದಿನ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಯಾರಿನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಅವರು ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪುಟ್ ಯೂಟ್ಯೂಬರ್ಸ್ನ ನೀವೇ ಬೆಂಬಲಿಸಬೇಕು, ಆಗ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.